ಇದು ರಾಮಾಯಣ ಸ್ಟೋರಿ. ರಾಮ ಲಕ್ಷ್ಮಣ ಕಾಡಲ್ಲಿ ಕುಳಿತಂಥ ಸಮಯದಲ್ಲಿ ಶೂರ್ಪಣಖ ಮೂಗನ್ನು ನೋಡಿ, ಆ ಲಕ್ಷ್ಮಣ ಮದುವೆ ಕೇಳ್ತಾನೆ, ಲಕ್ಷ್ಮಣ ಮೂಗನ್ನು ಕಟ್ ಮಾಡ್ತಾ ಇರೋದು ಎಲ್ಲ ಬಿದ್ದ ಇದೆ. ಮಾರೀಚ ಜಿಂಕೆ ಬಂದಿದೆ. ಆ ಸೀತಾ ಮಾತೆಯನ್ನು ರಾವಣ ಕದ್ದುಕೊಂಡು ಅಪಹರಿಸಿಕೊಂಡು ಹೋಗ್ತಾ ಇರೋದು. ಜಟಾಯು ಪಕ್ಷಿ ಬರುತ್ತೆ. ಇಲ್ಲ ಭೀಷ್ಮ ಪಿತಾಮ ಸ್ವಹೆಚ್ಚೆ ಮರಣ, ಬಿಲ್ಲಿನ ಮೇಲೆ ಮಲಗೋದು ಭೀಷ್ಮ ಪಿತಾಮ. ಮತ್ತು ಭೀಮನ ಮತ್ತು ದೂರಿನ ಮಧ್ಯದಲ್ಲಿ ಗದ ಬಿದ್ದಾಗುತ್ತೆ. ಕೃಷ್ಣ ಇವನು ಸೊನ್ನೆ ಮಾಡ್ತಾನೆ, ತೊಡೆ ಹುಡಿ ಅಂತ ಹೇಳ್ತಾನೆ. ಮಹಾಭಾರತ. ಇಲ್ಲಿ ಲಂಕಿನಿ ಆಂಜನೇಯ, ಆ ರಾಮ ಸೇತು. ಕೆಲವೊಬ್ರು ಹೇಳ್ತಾರೆ ರಾಮಾಯಣ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಉಚಿತನ. ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ ಅವರಿಗೆ. ಅಂದರೆ ಚಾಲುಕ್ಯರು ಕೂಡ ರಾಮಾಯಣ ಮಹಾಭಾರತ ಸಂಪೂರ್ಣವಾಗಿ ತಿಳ್ಕೊಂಡಿದ್ರು. ಇದು ನಾವು ನೋಡ್ತದೆ 21ನೇ ಶತಮಾನದಲ್ಲ, 8ನೇ ಶತಮಾನದ. 8ನೇ ಶತಮಾನದಲ್ಲಿ ಸ್ಪಷ್ಟವಾಗಿ ರಾಮಾಯಣ ಸ್ಟೋರಿ ಇದೆ ಅಲ್ವಾ? ನೋಡಿ ಎಷ್ಟು ಅದ್ಭುತವಾದಂಥ ರಾಮ ಸೇತುವೆ ಇದೆಲ್ಲ. ನೋಡಿ, ಮೀನಿದೆ, ಫಿಶ್ ಇದೆ, ಸಮುದ್ರ ಇದೆ. ಲಂಕಿನ ಜೊತೆಲಿ ಫೈಟ್ ಮಾಡ್ತಿರೋದು, ಯುದ್ಧ ಮಾಡ್ತಿರೋದು. ಅವನಿಗೆ ಗೆಲ್ತಾನೆ. ಗೆದ್ದ ನಂತರ ಇಲ್ಲಿ ಒಂದು ಮರದ ಕೆಳಗಡೆ ವಿಶ್ರಾಂತಿ ತೆಗೆದುಕೊಳ್ತಾ ಇರೋದು. ನಂತರ ರಾವಣನ ಮಗ ಇಂದ್ರಜಿತ ಅಂದರೆ ಮೇಘನಾಥ, ಅವನನ್ನು ಅಂದ್ರೆ ಅರೆಸ್ಟ್ ಮಾಡ್ತಾನೆ. ಅಲ್ಲಿ ಹಿಡ್ಕೊಂಡು ಈ ಕಡೆ ನೋಡಿ, ಇಲ್ಲಿ ಅವನ ತಂದೆ ರಾವಣ, ಲಂಕಾಧಿಪತಿಯ ರಾವಣನ ಮುಂದಗಡೆ ಆಂಜನೇಯ ನೋಡಿ ಎಷ್ಟು ಗಾಂಭೀರ್ಯ. ನೋಡಿ ಬಾಲ ನೋಡಿ ಹೇಗಿದೆ, ಬಾಲವನ್ನೇ ಸಿಂಹಾಸನ ಪೀಠ ಹತ್ರ ಮಾಡ್ಕೊಂಡು ಮೇಲೆ ಕೂತ್ಕೊಂಡಿದ್ದಾರೆ. ಬಾಲಕ್ಕೆ ಬೆಂಕಿ ಹಚ್ತಾನೆ.